Hello everyone, welcome to Sanmarga classes. Let us see question number 50 of chapter Force and Laws of Motion. Why can a small mass such as a bullet kill a person when fired from a gun? ನೀವು ನೋಡಿರ್ತೀರಿ ಬುಲೆಟ್ ಎಷ್ಟು ಸಣ್ಣದಿರುತ್ತೆ, ವೆರಿ ಸ್ಮಾಲ್ ಅಲ್ವಾ, ಒಂದು ಕಲ್ಲಕ್ಕಿಂತ ಸಣ್ಣದಿರುತ್ತೆ ಅಲ್ವಾ. ನೀವು ದೊಡ್ಡ ದೊಡ್ಡ ಕಲ್ಲಲ್ಲಿ ಹೊಡೆದ್ರು ಕೆಲವೊಮ್ಮೆ ಸಾಯೋದಿಲ್ಲ. ಅದೇ ಸ್ಮಾಲ್ ಬುಲೆಟ್ ತಗೊಂಡು ಅದನ್ನ ಗನ್ನಿಂದ ಫೈರ್ ಮಾಡಿದ್ರೆ ಆ ಟೈಮಲ್ಲಿ ಸತ್ತು ಹೋಗ್ತಾನೆ. ಹೇಗೆ? ಹೌ ದಿಸ್ ಇಸ್ ಪಾಸಿಬಲ್? ಅಷ್ಟು ಸ್ಮಾಲ್ ಬುಲೆಟ್ ಅದನ್ನ ಹಿಂಗ್ ಹೊಡೆದ್ರೆ ನಮಗ್ ತಾಗ್ತದಿಲ್ಲ ಗೊತ್ತಿಲ್ಲ, ಆದ್ರೆ ಗನ್ನಿಂದ ಫೈರ್ ಮಾಡಿದ ತಕ್ಷಣ ಅದು ಯಾಕ ಅಷ್ಟು ದೊಡ್ಡ ಇಫೆಕ್ಟ್ ಅನ್ನ ತೋರಿಸ್ತದೆ ಅಂತಂದ್ರೆ, ಸಿ ವಿ ನೋ ದ್ಯಾಟ್ ಮೊಮೆಂಟಮ್ ಈಸ್ ಈಕ್ವಲ್ ಟು ಮಾಸ್ ಇಂಟು ವೆಲಾಸಿಟಿ. ಸರಿನಾ? ಇವನ್ ದೋ ಮಾಸ್ ಆಫ್ ದ ಬುಲೆಟ್ ಈಸ್ ವೆರಿ ಲೆಸ್, ಮಾಸ್ ಆಫ್ ದ ಬುಲೆಟ್ ಏನಿದೆ ಕಡಿಮೆ ಇದ್ರು ವೆಲಾಸಿಟಿ ಏನಿರುತ್ತೆ ವೆನ್ ಇಟ್ ಇಸ್ ಫೈರ್ಡ್ ಫ್ರಮ್ ದ ಗನ್ನಿಂದ ಫೈರ್ ಮಾಡಿದ ತಕ್ಷಣ ಇಟ್ಸ್ ವೆಲಾಸಿಟಿ ವೆರಿ ಹೈ. ಸೊ ವಾಟ್ ಅಬೌಟ್ ಮೊಮೆಂಟಮ್? ಮೊಮೆಂಟಮ್ ಕೂಡ ಜಾಸ್ತಿ ಆಗ್ತದೆ. It is so because even if the mass of the bullet is small, it moves out of the gun with a very high velocity, due to which the momentum produced is high. Momentum ಏನಾಗುತ್ತೆ? ಜಾಸ್ತಿ ಆಗುತ್ತೆ. This high momentum of the bullet kills a person. ಯಾವ ತರ? See, we know that according to second law of motion, rate of change of momentum equal to or is proportional to force ಅಂತ ಹೇಳ್ತೀವಿ. ಅಂದ್ರೆ ಮೊಮೆಂಟಮ್ ಏನ್ ಚೇಂಜ್ ಆಗುತ್ತಲ್ಲ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಥವಾ ಯೂನಿಟ್ ಟೈಮ್ ಅಲ್ಲಿ ಏನ್ ಚೇಂಜ್ ಆಗುತ್ತಲ್ಲ ಅದು ಫೋರ್ಸ್ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಹಾಗಿದ್ರೆ ಲೆಟ್ ಅಸ್ ಇಮ್ಯಾಜಿನ್ ಗನ್ನಿಂದ ಬುಲೆಟ್ ಫೈರ್ ಆಗಿದೆ, ಈಗ ಅದಕ್ಕೆ ಒಂದು ಹೈ ವೆಲಾಸಿಟಿ ಇದೆ, ಅಂದ್ರೆ ಹೈ ಮೊಮೆಂಟಮ್ ಇದೆ, ವೆಲಾಸಿಟಿ ಜಾಸ್ತಿ ಇದೆ, ಮೊಮೆಂಟಮ್ ಕೂಡ ಜಾಸ್ತಿ ಇದೆ. ಈಗ ಮೊಮೆಂಟಮ್ ಜಾಸ್ತಿ ಇದೆ, ಆ ಮೊಮೆಂಟಮ್ ಹೈ ಮೊಮೆಂಟಮ್ ಇಂದ ಅದು ಒಂದ್ ಬಾಡಿಗೆ ಹಿಟ್ ಆಗ್ತಾ ಇದೆ, ಬಾಡಿ ಥ್ರೂ ಪೆನೆಟ್ರೇಟ್ ಆಗ್ತಾ ಇದೆ ಅಂದ್ರೆ ಆ ಬುಲೆಟ್ ಅಲ್ಲೇ ಸ್ಟಾಪ್ ಆಗುತ್ತೆ ಅಲ್ವಾ. ಕೆಲವೊಮ್ಮೆ ಮತ್ತು ಜಾಸ್ತಿ ಮೊಮೆಂಟಮ್ ಇದ್ದಾಗ ಬಾಡಿಯಿಂದ ಪಾಸ್ ಆಗಿ ಹೊರಗೆ ಬರ್ಬೋದು, ಬಟ್ ಮ್ಯಾಕ್ಸಿಮಮ್ ಟೈಮ್ಸ್ ಏನಾಗುತ್ತೆ ಬುಲೆಟ್ ಅಲ್ಲೇ ಸ್ಟಾಪ್ ಆಗಿರುತ್ತೆ. ಈಗ ಬುಲೆಟ್ ಅಲ್ಲೇ ಸ್ಟಾಪ್ ಆಗಿದೆ ಅಂದ್ರೆ ಮೊಮೆಂಟಮ್ ಏನಾಯ್ತು? ಝೀರೋ ಆಯ್ತು. ಹೈ ಮೊಮೆಂಟಮ್ ಇಂದ ಮೊಮೆಂಟಮ್ ಝೀರೋಕ್ ಬಂತು, ಚೇಂಜ್ ಇನ್ ಮೊಮೆಂಟಮ್ ಆಯ್ತಲ್ವಾ. ಅಲ್ಲಿ ಸ್ಟಾಪ್ ಆಗಿರೋದೇನು ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಆ ಬುಲೆಟ್ ಬಂದು ಸ್ಟಾಪ್ ಆಗಿದೆ. ಎಷ್ಟು ಟೈಮ್? ಎಷ್ಟು? ವೆರಿ ಸ್ಮಾಲ್ ಟೈಮ್ ಅಲ್ವಾ. ಹಾಗಾಗಿ ಆ ರೇಟ್ ಅಥವಾ ಟೈಮ್ ಅಂತ ಏನ್ ಹೇಳ್ತೀವಲ್ಲ, ವೆರಿ ಸ್ಮಾಲ್ ಟೈಮ್ ಅಲ್ಲಿ, ವೆರಿ ಶಾರ್ಟ್ ಟೈಮ್ ಅಲ್ಲಿ ಚೇಂಜ್ ಇನ್ ಮೊಮೆಂಟಮ್ ಏನಿರುತ್ತೆ ಜಾಸ್ತಿ ಆಗುತ್ತೆ. ಸೊ ಫೋರ್ಸ್ ಪ್ರೊಡ್ಯೂಸ್ಡ್ ಏನಾಗಿರುತ್ತೆ? ಲಾರ್ಜ್ ಫೋರ್ಸ್ ವಿಲ್ ಬಿ ಪ್ರೊಡ್ಯೂಸ್ಡ್. ಹಾಗಾಗಿ ಅದು ಬಂದು ಬಾಡಿ ಹಿಟ್ ಮಾಡಿದಾಗ ಬಾಡಿ ಆರ್ಗನ್ಸ್ ಅನ್ನ ಟಿಶ್ಯೂಸ್ ಅನ್ನ ಡ್ಯಾಮೇಜ್ ಮಾಡುತ್ತೆ ಜಾಸ್ತಿ ಫೋರ್ಸ್ ಅಲ್ಲಿ ಬಂದಿರೋದ್ರಿಂದ. ಹಾಗಾಗಿ ಆ ಹೈ ಮೂಮೆಂಟ್ ಏನಿರುತ್ತೆ ಆ ಬುಲೆಟ್ ಪರ್ಸನ್ ಅನ್ನ ಕಿಲ್ ಮಾಡುತ್ತೆ. ಥ್ಯಾಂಕ್ ಯು.